ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ನಾನು ಅರಿಶಿನ ಬೆಳೆಯ ತೋಟದಲ್ಲಿದ್ದೇನೆ. ಈಗ ಅರಿಶಿನ ಬೆಳೆಯ ಎಲೆಯ ಹಿಂಭಾಗದಲ್ಲಿ ಸೀರು ಬೀಳುತ್ತಿದ್ದು, ಈ ಎಲೆಯ ಹಿಂಭಾಗದಲ್ಲಿ ಸೀರು ಬೀಳುವುದರಿಂದ ರಸ ಹೀರುವುದರಿಂದ ಎಲೆಯ ಮೇಲೆ ಈ ರೀತಿಯಾಗಿ ಚಿಕ್ಕೆ ಬಿದ್ದ ರೀತಿ ಆಗುತ್ತದೆ. ಇಲ್ಲಿ ನೋಡ್ಬೋದು ನೀವು. ಈಗ ಇಲ್ಲಿ ಎಲ್ಲ ಎಲೆ ಕೆಳಗಡೆ ಥ್ರಿಪ್ಸ್ ಮತ್ತು ಸೀರು ಬಿದ್ದಿದೆ. ಸೀರು ಬಿದ್ದಿರುವುದರಿಂದ ಎಲೆ ಈ ರೀತಿ ಆಗುತ್ತದೆ. ಈ ಪ್ಲಾಟಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಈಗ ಪ್ರತಿಯೊಂದು ಎಲೆಯಲ್ಲೂ ಕೂಡ ಈ ರೀತಿಯಾಗಿ ಎಲೆ ಹಿಂಭಾಗದಲ್ಲಿ ಸೀರು ಬಿದ್ದಿದೆ. ಸೀರು ಬಿದ್ದಿರುವುದರಿಂದ ನೀವು ಯಾವ ರೀತಿ ಅದನ್ನು ರೋಗವನ್ನು ಕಂಡುಹಿಡಿಬೋದಪ್ಪ ಅಂತಂದ್ರೆ, ಕೆಳಗಡೆ ರಸ ಇರುವುದರಿಂದ ಎಲೆ ಮೇಲೆ ಹಿಂಗೆ ಬೆಳಗ್ಗೆ ಆಗಿರುತ್ತದೆ. ಇದನ್ನು ನೀವು ಮುಂಜಾಗ್ರತೆಯಾಗಿ ಪ್ರೊಪಿನೋಪಾಸ್ ಪ್ಲಸ್ ಸೈಪರ್ಮೆಥ್ರಿನ್ ಪ್ರೊಪೆಕ್ಸ್ ಸೂಪರ್ ಅಂತ ಬರ್ತದೆ, ಇಲ್ಲ ಅಂತಂದರೆ ಮೋನೋಕ್ರೋಟೋಪಾಸ್ ಸೈಪರ್ಮೆಥ್ರಿನ್ ಈ ಔಷಧಿಗಳನ್ನು ನೀವು ಸಿಂಪರಣೆ ಮಾಡೋದರ ಮೂಲಕ ಎಲೆಯ ಕೆಳಭಾಗದಲ್ಲಿ ಬಿದ್ದಿರತಕ್ಕಂಥ ಸೀರನ್ನು ನೀವು ಹತೋಟಿ ಮಾಡಬಹುದು. ಅದರ ಜೊತೆಗೆ BASF ಕಂಪ್ನಿಯ ಪಾಲಿರಾಮ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಆಗಿ TMX2 ಪ್ರೊಪೆಕ್ಸ್ ಸೂಪರ್ 114411 ಜಟಾಲ್ ಈ ಎಲ್ಲವುಗಳನ್ನು ಕೂಡಿಸಿ ನೀವು ಸಿಂಪರಣೆ ಮಾಡಿದ್ದೆ ಆದರೆ ಅರಿಶಿನ ಬೆಳೆ ಥ್ರಿಪ್ಸ್ ಮತ್ತು ಮೈಟ್ಸ್ ಮತ್ತು ಬೆಂಕಿ ರೋಗವನ್ನು ಕೂಡ ನೀವು ಹತೋಟಿ ಮಾಡಬಹುದು.